ಆಲ್ರೆಡಿ ಒಂದು ತಿಂದಾಯಿತು. ಫಸ್ಟು ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ತಿನ್ನೋದು, ಈ ಕಡೆ ನೀರು ಕುಡಿಯೋದು. ಚಿಕನ್ ಪೆಪ್ಪರ್ ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ವೆರೈಟೀಸಲ್ಲಿ ಏನು ಇಷ್ಟ ಆಯಿತು, ಯಾವ ಫುಡ್ ಇಷ್ಟ ಆಯಿತು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇಷ್ಟು ದಿವಸ ಕುಕಿಂಗ್ ವ್ಲಾಗ್ ಇಷ್ಟು ದಿವಸ ನಾನು ಮನೇಲೇ ಕುಕಿಂಗ್ ಮಾಡ್ತಿದ್ದೆ ನಾನು ನಮ್ಮತ್ತೆ. ಇವತ್ತು ಒಂಥರ ಡಿಫ್ರೆಂಟಾಗಿ ಕುಕಿಂಗ್ ರಿಲೇಟೆಡ್ ಅಂದರೆ ಫುಡ್ ರಿವ್ಯೂ ಕೊಡೋಣ ಅಂದ್ಬಿಟ್ಟು ನಾನು ಬಂದಿದ್ದೆ. ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀನಿ, ಆಂಧ್ರ ಸ್ಟೈಲ್ ರೆಸ್ಟೋರೆಂಟಿಗೆ. ಸೊ ಇವತ್ತೆಲ್ಲ ಒಂದೇ ಥರ ಆರ್ಡ್ರ್ ಮಾಡ್ಬಿಡೋಣ. ನಾನು, ನಮ್ಮ ಮಮ್ಮಿ, ನನ್ನ ತಮ್ಮ ಎಲ್ಲ ಇದ್ದೀವಿ. ಆಲ್ರೆಡಿ ಇವನಿದಾನಲ್ಲ, ಇವನು ಆಲ್ರೆಡಿ ರಿವ್ಯೂ ಚೆನ್ನಾಗಿ ತಿಂದ್ಬಿಟ್ಟು ಅವ್ನು ರಿವ್ಯೂ ಹೇಳಿದ್ದಾನೆ. ನಾನು ತಿಂದ್ಬಿಟ್ಟು ರಿವ್ಯೂ ಹೇಳ್ತೀನಿ. ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಎಲ್ಲರೂ ಇರೋದು. ಅವನಿದ್ದಾನೆ ಅಲ್ಲಿ ನಮ್ಮ ಚಿಕ್ಕಪ್ಪ ಮಗ ಎಲ್ಲರೂ ಸೇರಿ ಇವತ್ತು ಫುಡ್ ರಿವ್ಯೂ ಕೊಡ್ತೀವಿ, ಓಕೆನಾ? ಸೊ ವೇಟ್ ಮಾಡಿ, ಫುಡ್ ಆರ್ಡರ್ ಮಾಡಿದ್ದೀವಿ. ಏನೇನೆಲ್ಲ ಬಂದಾದ್ಮೇಲೆ ಎಲ್ಲ ಹೇಳ್ತೀನಿ. ಆಲ್ರೆಡಿ ಒಂದು ತಿಂದಾಯಿತು ಗೈಸ್. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನಾವೇ ಪೇ ಮಾಡಿ ನಾವೇ ಫುಡ್ ರಿವ್ಯೂ ಹೆಂಗಿರುತ್ತೆ, ಟೇಸ್ಟ್ ಇಲ್ಲಿದ್ದು ಹೆಂಗೆ ಟೇಸ್ಟು, ಸ್ಪೈಸಿ ಇರುತ್ತಾ, ಮೀಡಿಯಮ್ ಆಗಿರುತ್ತಾ, ಕರೆಕ್ಟಾಗಿರುತ್ತಾ, ಪರ್ಫೆಕ್ಟ್ ಟೇಸ್ಟ್ ಇರುತ್ತಾ. ಸೊ ಇದೇ ಥರ ನಾವು ನೆಕ್ಸ್ಟ್ ಮನೇಲಿ ಟ್ರೈ ಮಾಡೋಣ ಅಂತ ಅಷ್ಟೇ. ನೀಟಾಗಿ ಸರ್ವ್ ಮಾಡಿ ಕೋಲ್ಡ್ ವಾಟರಲ್ಲಿ ಬಟರ್ ಚಿಕನ್ ಅಪ್ಪ ಅದು. ಬಟರ್ ಚಿಕನ್ ರೋಟಿ ನೋಡಿ ಹೆಂಗೆ ತಿಂತಾರೆ, ಖುಷಿ ಆದ ನಾವು ಅಪ್ಪ ನೆನ್ನೆ ತೊಗೊಂಡ್ರು ಬಂದು ಎಷ್ಟು ಹೇಳೋದ್ರು. ಅದೇ ಅವ್ರು ಇನ್ನೂ ಕಳಿಸಿಲ್ಲಮ್ಮ, ತಿನ್ನಿ ತಿನ್ನಿ ನೀವು ಅವ್ರು ಹೇಳೋದು ಹೇಳ್ತಾರೆ, ನೀವು ತಿನ್ನಿ ನಾಚ್ಕೊಬೇಡಿ, ತಿನ್ನಿ ಏನು ನಾಚ್ಕೊಳ್ಳೋಕ್ಕೆ ಹೋಗಬೇಡಿ. ನಮ್ಗೆ ಕೂಡ ನೋಡಿ ಒಂದು ಸೆಕೆಂಡು, ನಾಚ್ಕೊಳ್ಳೋಕ್ಕೆ ಹೋಗಬೇಡಿ, ತಿನ್ನಿ. ವಿರಾಜ್ ಬಟರ್ ಚಿಕನ್ ಆಯಿತು. ಬಟರ್ ಚಿಕನ್, ಬಟರ್ ರೋಟಿ, ತಂದೂರ್ ರೋಟಿ. ಫಸ್ಟು ರೋಟಿ ಮತ್ತು ಬಟರ್ ಚಿಕನಾ? ಅದು ಬಟರ್ ರೋಟಿ, ಬಟರ್ ಚಿಕನ್. ಚಿಕನ್ ಒಂಚೂರು ಬೇಯಬೇಕು. ಔಟ್ ಆಫ್ 10 ಎಷ್ಟು ಕೊಡ್ತೀಯಾ? ಔಟ್ ಆಫ್ 10 8 ಕೊಡ್ತಿದ್ದೀನಿ. ನೋಡಿ ಇರಲಿ ಇವರು ಅಮೃತ. ನೋಡಿ ಅಮೃತ ಯಾರು ಸ್ವಲ್ಪ ಅಮೃತ ಅಂದ್ರೆ ತೋರಿಸಿ. ಯಾರು ಅದು ಅಮೃತ? ಯಾರು ಅಮೃತ ಗೊತ್ತಿಲ್ಲ, ಯಾರು ಅಮೃತ ಗೊತ್ತಿಲ್ಲ ಯಾರು? ಹಾಂ ಗೊತ್ತು, ಮನೆಗೆ ಹೋಗ್ಬಿಟ್ಟು ಅಲ್ಲಿ ಟೀ ಕಾಫಿ ಕುಡಿದ್ಮೇಲೆ ಹೇಳಿ ಅಂತ ಯಾರು ಅಂತ. ಗ್ರೇವಿ ಸ್ವಲ್ಪ ಅದು ಸಪ್ಪೆ ಮಸಾಲ ಇದೇನೋ ಇದೆ, ಇದು ಚೆನ್ನಾಗಿದೆ ಸರ್. ಇದ್ರ ಜೊತೆಗೆ ಸ್ವಲ್ಪ ತಿಂದರೆ ಖಾರ ಇಲ್ಲ, ಒಂದೊಂದು ಟೇಸ್ಟ್ ಮಾಡುವ ಅಷ್ಟೇ. ಇದು ಮೇ ಬಿ ಚಿಲ್ಲಿ ಚಿಕನ್ ಇದು ನೋಡಿ, ಚಿಲ್ಲಿ ಸ್ಪೈಸಿ ಇರುತ್ತೆ. ಚಿಲ್ಲಿ ಚಿಕನ್ ಒಂಚೂರು ಟ್ರೈ ಮಾಡ್ತೀನಿ ನಾನು. ರೊಟ್ಟಿ ಜೊತೆ ತಿನ್ನಿ. ಹೆವಿ ಸ್ಪೈಸಿ ಇದೆ, ತುಂಬ ಸ್ಪೈಸಿ ಇದೆ, ಚೆನ್ನಾಗಿದೆ. ಆದರೆ ಪಕ್ಕದಾಗಿದೆ. ನಾನು ಎಲ್ಲಿ ಅಂತ ಆಮೇಲೆ ಅಡ್ರೆಸ್ ಹೇಳ್ತೀನಿ. ಫುಲ್ ತಿನ್ನೋ ಗಂಟ ನೋಡ್ತಾ ಇದ್ದೀನಿ ನಾನು. ಒಂದು ಯಾರು ತಿಂತವ್ರೆ ಇದು ತಿಂದು ತುಂಬ ಸ್ಪೈಸಿ ಇದೆ. ಇದು ಇದೇನು ಪಾಪ ಚಿಕನ್ನು? ಚಿಕನ್ ಗುಂಟೂರು ಚಿಕನ್ನು. ಇದು ಗುಂಟೂರು ಚಿಕನ್ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಬರೀ ಚಿಕನ್ ಐಟಮ್ಸ್ ಇದೆ ಇವತ್ತು, ಬರೀ ಚಿಕನ್ ಐಟಮ್ಸ್ ಟ್ರೈ ಮಾಡುವ. ಹೌದಾ? ಎಲ್ಲನೂ ಟ್ರೈ ಮಾಡಿ ನಾವು. ಗುಂಟೂರು ಚಿಕನ್ನು ಸ್ಪೈಸಿ ಇದೆ. ಆ್ಯಕ್ಚುಲಿ ಆಂಧ್ರ ಸ್ಟೈಲ್ ಅಲ್ವಾ ಇದು, ಸ್ಪೈಸಿ ಇದ್ದೇ ಇರುತ್ತೆ.
ನನಗೆ ಸ್ಪೈಸಿ ನಾರ್ಮಲಿ ಸ್ಪೈಸಿ ಇರುತ್ತೆ. ಚಿಲ್ಲಿ ಚಿಕನ್ ಇನ್ನೆಷ್ಟು ಸ್ಪೈಸಿ ಹಾಕಿರ್ಬೋದು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಇವಾಗ ಚಿಕನ್ ಟಿಕ್ಕಾ ಟ್ರೈ ಮಾಡುವ. ನೋಡಿ ಹೆಂಗಿದೆ ಚಿಕನ್ ಟಿಕ್ಕಾ. ನೀರು ಕೊಡಮ್ಮ, ನೀರು ಬಾಕಿ ಸ್ಟಾರ್ಟ್ ಆಯ್ತು ಖಾರ. ಇದು ಖಾರ ಅಂತ ಇವಾಗ ಖಾರ ಆಯ್ತಾ? ರೈಸ್ ಇವಾಗ ಚಿಕನ್ ಟಿಕ್ಕಾ ತಿಂತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಆನಿಯನು, ಒಂಚೂರು ಲೆಮನ್, ನಮಗೇನು ಬೇಡ, ಇದೇ ಸಕ್ಕತ್ತಾಗಿದೆ. ಇಷ್ಟು ಸಾಕು ನನಗೆ. ಅವ್ನು ಕೊಡು ಸಕ್ಕತ್ತಾಗಿದೆ ಚಿಕನ್ ಟಿಕ್ಕಾ. ಇಸ್ ಅಮೇಝಿಂಗ್. ಟ್ರೈ ಮಾಡಿ, ಚಿಕನ್ ಟಿಕ್ಕಾ ಸಕ್ಕತ್ತಾಗಿದೆ. ಅದು ಲೆಮನ್ನು ಆನಿಯನು ಸಕ್ಕತ್ತಾಗಿದೆ. ಸಕ್ಕತ್ ಇಷ್ಟ ಆಯಿತು ಚಿಕನ್ ಟಿಕ್ಕಾ. ನಮ್ಮ ಡ್ಯಾಡಿ ಇಷ್ಟನ್ನು ತಿಂದ್ಬಿಟ್ಟು ಅದೇ ಸಾಕು ಅಂದರು. ಚಿಕನ್ ಟಿಕ್ಕಾನೇ ತಿಂತಾಯಿದ್ದೀನಿ ಇನ್ನೊಂದು ಸ್ವಲ್ಪ. ಸಕ್ಕತ್ತಾಗಿದೆ. ಗೈಸ್ ಎಷ್ಟು ಬಿರಿಯಾನಿ ಐತೆ ನೋಡಿ ಇಲ್ಲಿ. ಇವಾಗ ಬಿರಿಯಾನಿ ಮೀಲ್ಸ್ ಆರ್ಡ್ರ್ ಮಾಡಿದ್ದೀವಿ. ಸೊ ಬಿರಿಯಾನಿ ಹೆಂಗಿರುತ್ತೆ ಟೇಸ್ಟ್ ಮಾಡ್ತಾ ಇದ್ದೀವಿ. ನಂಗೆ ಆ್ಯಕ್ಚುಲಿ ಮೊಸರು ಬಜ್ಜಿ ಇಷ್ಟ ಇದಕ್ಕೆ. ಸೊ ಗೈಸ್ ಇವಾಗ ಒಂದು ಅಷ್ಟು ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಬರೀ ಡ್ರೈ ಬಿರಿಯಾನಿ ಸಕ್ಕತ್ತಾಗಿದೆ. ಇವಾಗ ಒಂಚೂರು ಇದ್ರ ಜೊತೆ ತಿಂತಾಯಿದ್ದೀನಿ ನಾನು. ಅಂದರೆ ಮೊಸರು ಇಲ್ಲ ಅಂದರೆ ಬಿರಿಯಾನಿ ಹೋಗೋಲ್ಲ. ಮೊಸರು ಬಿರಿಯಾನಿ, ಚಿಕನ್ ಬಿರಿಯಾನಿ. ಸಕ್ಕತ್ತಾಗಿದೆ, ಸಕ್ಕ ಟೇಸ್ಟಿಯಾಗಿದೆ. ಬಿರಿಯಾನಿ ತಿಂದಾದ್ಮೇಲೆ ಹೆವಿ ಸ್ಪೈಸಿ ಇದೆ ಗೈಸ್. ಆ್ಯಕ್ಚುಲಿ ಆಂಧ್ರ ಸ್ಟೈಲ್ ಇರೋದಕ್ಕೆ ತುಂಬ ಸ್ಪೈಸಿ ಇದೆ. ತುಂಬ ಸ್ಪೈಸಿ ಬಿರಿಯಾನಿ. ನೀವು ತುಂಬ ಸ್ಪೈಸಿಯಾಗಿರೋರಿದ್ದರೆ ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು, ಸಕ್ಕತ್ತಾಗಿದೆ, ಟ್ರೈ ಮಾಡ್ಬೋದು. ತುಂಬ ಖಾರ ತಿನ್ನೋರಿದ್ದರೆ, ಸ್ಪೈಸಿ ಇಷ್ಟಪಡೋರು, ನಮಗೆ ಖಾರ ಇಷ್ಟ ಜಾಸ್ತಿ ಏನಂತಾರೆ ಕಮ್ಮಿ ಇರಬೇಕು ಅಂತೆಲ್ಲ ಆಂಧ್ರ ಸ್ಟೈಲ್, ಆಂಧ್ರ ಈ ಕಡೆ ಇರೋರೆಲ್ಲ ನಿಮ್ಗೆ ಸ್ಪೈಸಿ ಬೇಕೇ ಬೇಕು ಅನ್ಸುತ್ತೆ. ಸೊ ಯು ಕ್ಯಾನ್ ಟ್ರೈ. ನಾನು ಖಾರ ಅದು ಮೊಸರು ಹಾಕೊಂಡು ತಿಂತಾಯಿದ್ದೀನಿ. ಗೈಸ್ ನಮ್ಮ ಮಮ್ಮಿನೂ ಖಾರ ಎಷ್ಟು ಅನಿಸ್ತಿದೆ, ಏನಂತಿದೆ ಇವಿ ಖಾರನ? ಈ ಕಡೆ ತಿನ್ನೋದು, ಈ ಕಡೆ ನೀರು ಕುಡಿಯೋದು, ತಿನ್ನೋದು ಖಾರ ಖಾರ ತಿನ್ಬಿಟ್ಟು ಸಣ್ಣಗೆ ನೀರು ಕೊಡಪ್ಪ ಯಾವುದು ಫಸ್ಟ್ ಬರೋದು. ಹೆವಿ ಖಾರ ಗೈಸ್, ಬಿರಿಯಾನಿ ಹೆವಿ ಖಾರ ಇದೆ. ಎಡೆತು ತಿನ್ನಿದ್ದು ಗೈಸ್. ಇವನು ಪಾಪ ಖಾರ ರೈಸ್ ಖಾರಕ್ಕೆ ಲೈಮ್ ಜ್ಯೂಸು ನೀರು ಎಲ್ಲ ಕುಡಿತಾ ಇದ್ದೀನಿ ಗೈಸ್. ಬಿರಿಯಾನಿ ಅಷ್ಟು ಖಾರ ಇದೆ, ಬಟ್ ಸಕ್ಕತ್ತಾಗಿದೆ, ಟೇಸ್ಟ್ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಸ್ಪೈಸಿ ತಿನ್ನಲ್ವಲ್ಲ, ಅದಕ್ಕೆ ಹಂಗೆ ಅನ್ಸುತ್ತೆ. ನೀವು ತಿನ್ಸಕ್ಕೆ ಕಲಿಸಿಲ್ಲ ಅಂತ ಚಿಕ್ಕವರಿದ್ದಾಗಿಂದ. ಹಬ್ಬ ಬಸ್ ಇದೆ ಗೈಸ್. ಇವಾಗ ಪಪ್ಪು ಅನ್ನ ಪಪ್ಪು ಮತ್ತು ತುಪ್ಪ, ದಟ್ ಈಸ್ ದ ಬೆಸ್ಟ್ ಆಂಧ್ರ ಸ್ಟೈಲ್. ಒನ್ ಆಫ್ ಮೈ ಫೇವ್ರೇಟ್ ಅಂದ್ಕೊಳ್ಳಿ. ನಾನು ಎಲ್ಲೇ ಹೋದ್ರು ಇದೇ ತಿನ್ನೋದು. ಸೂಪರಾಗಿರುತ್ತೆ ಪಪ್ಪು ಮಾತ್ರ, ಸೂಪರಾಗಿರುತ್ತೆ. ತುಪ್ಪ ಹಾಕ್ತವ್ರೆ. ಗೈಸ್ ಇದಕ್ಕೆ ಗನ್ ಪೌಡರ್ ಬರುತ್ತೆ. ಈ ಪೌಡರು ಪಪ್ಪುನ ತುಪ್ಪ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡುವ, ತೋರಿಸ್ತೀನಿ. ನೀವು ಟೇಸ್ಟ್ ಮಾಡಿರ್ತೀರ, ನಾರ್ಮಲಿ ನೀವೆಲ್ಲ ಟೇಸ್ಟ್ ಮಾಡಿರ್ತೀರ. ಟೇಸ್ಟ್ ಮಾಡಿ, ನಾನು ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಹಪ್ಪಳ ತಿಂತೀವಿ. ಖಾರ ಕಮ್ಮಿ ಆಗಿದ್ದು ಏನೇನು ಬೇಕು ಅದೆಲ್ಲ ತಿಂತೀವಿ ನಾವು. ಒಮ್ಮೆ ಚೆನ್ನಾಗಿದೆ, ಅದನ್ನು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಹೇಳಿ ಅದನ್ನು. ಖಾರ ಇರುತ್ತೆ. ಚಿಕನ್ ಪೆಪ್ಪರ್ ಟ್ರೈ ಮಾಡ್ತಾಯಿದ್ದೀನಿ. ಲಾಸ್ಟು
ಚಿಕನ್ ಪೆಪ್ಪರ್ ಡ್ರೈ ಗೈಸ್. ಆಲ್ಮೋಸ್ಟ್ ನಾನು ಚಿಕನ್ ಎಲ್ಲ ಬಿರಿಯಾನಿ ಆಯಿತು, ಚಿಲ್ಲಿ ಚಿಕನ್, ಗುಂಟೂರು ಚಿಕನ್ ಎಲ್ಲ ಟ್ರೈ ಮಾಡಾಯಿತು. ಇವಾಗ ಇದೊಂದು ಲಾಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಬಿಸಿ ಇದೆ ಗೈಸ್, ಫುಲ್ ಬಿಸಿ. ಹೆವಿ ಬಿಸಿ. ಗೈಸ್ ಸಾಕಾಗಿದೆ. ಹೋಗಿದ್ರೆ ಅಂತಲ್ಲ ಮಮ್ಮಿ ತಿಂತವ್ರೆ ಗೈಸ್. ಬಿಸಿ ಇಲ್ವಾ? ಬಾಯಿಗೆ ಹಾಕ್ಕೊಂಬಿಟ್ಟು ಹಂಗೆ. ಈಗ ಗ್ರಿಲ್ ಅದೊಂದು ಇಷ್ಟ ಆಯಿತು, ತಂದೂರಿ ಗ್ರಿಲ್ಲು. ಅದಾದ್ಮೇಲೆ ಇದು ತುಂಬ ಇಷ್ಟ ಆಯಿತು, ಸಖತ್ ಟೇಸ್ಟಿಯಾಗಿದೆ. ಚೆನ್ನಾಗಿದೆಯಾ? ಗೈಸ್ ಲಾಸ್ಟು ತಿಂತಾ ಇರೋದು ಎಲ್ಲ ತಿಂದು ಟೇಸ್ಟ್ ಮಾಡಾಯಿತು. ಲಾಸ್ಟ್ ಇದು ಟೇಸ್ಟ್ ಮಾಡ್ತಿಲ್ಲ ಅಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮೊಸರನ್ನ ತಿಂತಾಯಿದ್ದೀನಿ. ಅನ್ನ, ಮೊಸರು, ಗನ್ ಪೌಡರು, ಹಪ್ಪಳ. ಯಾಕೆ ತಿಂದಿಲ್ಲ? ನೀವು ತಿನ್ನಿ ಪಾಪ, ನಮ್ಮ ಡ್ಯಾಡಿ ಟೇಸ್ಟ್ ಮಾಡ್ತಿದ್ದೀನಿ. ನಾನು ಬಿಡ ಒಂದು ತಿನ್ನಿ. ಇಲ್ಲ ನಾನು ಬಿಡ ಬೀಡ ಹಾಕೊಂಬಿಟ್ಟವ್ರೆ ಗೈಸ್ ನಮ್ಮ ಡ್ಯಾಡಿ. ಇಲ್ಲ ನನಗೆ ನಮ್ಮದು ಹೊಟ್ಟೆ ತುಂಬಿತು, ನಂದು ಕರೆಕ್ಟಾಗಿದೆ. ಬೀಡ ಹಾಕೊಂಬಿಟ್ಟವ್ರು, ಅದಕ್ಕೆ ತಿಂತಿಲ್ಲ. ಆಯಿತು ಬಿಡಿ. ನಾವು ಬಂದು ಊಟ ಮಾಡಿದ್ದು ಎಲ್ಲಿ ಅಂದರೆ ಅದಿರಾಸ್ ಫ್ಯಾಮಿಲಿ ರೆಸ್ಟೋರೆಂಟ್. ಅದು ಎಲ್ಲಿ ಇರೋದು ಅಂದರೆ ನಮಗೆ ವಿದ್ಯಾರಣ್ಯಪುರ ಮೇನ್ ರೋಡು, ನಂಜಪ್ಪ ಸರ್ಕಲ್ಲು. ಮೇನ್ ರೋಡಲ್ಲೇ ಜೋಡಿದಾರ್ ಕ್ಲಬ್ ಇದೆ, ಅದು ಕೆಳಗಡೆ ಇದೆ. ಸೂಪರ್ ಆಗಿದೆ. ನನಗಂತೂ ತುಂಬ ದಿವಸ ಆದ್ಮೇಲೆ ಊಟ ಮಾಡಿ ತಿನ್ಬಿಟ್ಟು ಹೊಟ್ಟೆ ಬರ್ಸ್ಕೊಂಬಿಟ್ಟು ಬೀಡಾನು ಬಾಯಿಗೆ ಹಾಕೊಂಡ್ಬಿಟ್ಟವೆ. ಆಗಿಲ್ಲ ಹೊಟ್ಟೆ ಸೊ ನಿಮಗೆ ಇಷ್ಟೊಂದೆಲ್ಲ ಫುಡ್ಡಲ್ಲಿ ಇಷ್ಟವಾಗಿದ್ದು ಯಾವುದು? ನನಗೆ ತಿನ್ನಲ್ಲ ಓಕೆ, ಅವ್ರಿಗೆ ಗ್ರಿಲ್ ಇಷ್ಟ ಆಯಿತು. ಅದು ಸಖತ್ತಾಯಿತು. ಇಷ್ಟೊಂದೆಲ್ಲ ವೆರೈಟೀಸಲ್ಲಿ ಏನು ಇಷ್ಟ ಆಯಿತು? ಯಾವ ಫುಡ್ ಇಷ್ಟ ಆಯಿತು? ನನಗೆ ಆ ಗ್ರಿಲ್ ಸಖತ್ತಾಗಿತ್ತು, ಗ್ರಿಲ್ ಅದು ಸಖತ್ತಾಗಿತ್ತು. ನಾನು ಆಮೇಲೆ ಪನ್ನೀರು ಚಿಕನ್, ಬಟರ್ ಚಿಕನ್ ಸಖತ್ತಾಗಿತ್ತು. ಆಮೇಲೆ ಬಟರು ರೋಟಿ, ಅದು ಸಖತ್ತಾಗಿತ್ತು. ಎರಡು ಇದ್ಬಿಟ್ಟು ಸಾಕು ನನಗೆ. ನಮ್ಮ ಡ್ಯಾಡಿಗೆ ಅದೇ ಇಷ್ಟ ಆಗಿದೆ, ಅದಕ್ಕೆ ಅದನ್ನೇ ಹೇಳ್ತಾರೆ. ನೀವು ರೈಸ್ ಏನೇ ತಂದು ಬಿರಿಯಾನಿ ಎಲ್ಲ ಇಟ್ಟರು ಪಕ್ಕದಲ್ಲಿ ಒಂದು ಚಪಾತಿ ಇಟ್ಟರು ಚಪಾತಿನೇ ಸೂಪರ್ ಅಂತಾರೆ. ಸೊ ಹಂಗೆ ಅವ್ರು ಬಟರ್ ಚಿಕನ್ ಚೆನ್ನಾಗಿತ್ತು, ಆಮೇಲೆ ಬಟರ್ ರೋಟಿ ಚೆನ್ನಾಗಿತ್ತು, ಅದ್ರ ಜೊತೆಗೆ ಈ ಗ್ರಿಲ್ಲು ಚೆನ್ನಾಗಿತ್ತು. ಇವಾಗ ನಮ್ಮ ಮಮ್ಮಿ ಕೇಳೋಣ, ಹೇಳಿ ನಿಮಗೇನು ಇಷ್ಟ ಆಯಿತು ಫುಡ್ಡಲ್ಲಿ? ನಮ್ಮ ಮಮ್ಮಿಗಂತೂ ಗೈಸ್ ನಾವು ನೋಡಿ ನಮ್ಮ ಡ್ಯಾಡಿ ಎಷ್ಟು ಚೆನ್ನಾಗಿ ನೀಟಾಗಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿತ್ತು ಅಂತ ಇತ್ತು. ನಮ್ಮ ಮಮ್ಮಿ ಸ್ವಲ್ಪ ಗೊತ್ತಲ್ಲ, ಹೇಳಿ ಮಾಮ್ ಹೇಳಿ ಮಾಮ್ ಆಯಿತು. ಏನು ಫುಡ್ ಚೆನ್ನಾಗಿತ್ತು? ಫುಡ್ಡು ನನ್ನ ಎಲ್ಲ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಜೋರು, ತುಂಬ ಸ್ಪೈಸಿಯಾಗಿತ್ತು, ತುಂಬ ಸ್ಪೈಸಿಯಾಗಿದೆ. ತುಂಬ ಖಾರ ತಿನ್ನಬೇಕು ಅನ್ನೋರು, ಖಾರ ತಿನ್ನಬೇಕು ಅನಿಸ್ತಿದೆ ಅನ್ನೋರು ನಿಮಗೆ ಬಾಯಿ ಕೈಲಿದ್ರೆ ಒಂದು ಕಡೆ ವಿಸಿಟ್ ಕೊಡಲೇಬೇಕು ಒಂದ್ಸರಿ, ಅದಂತೂ ನಿಜ. ಬಿರಿಯಾನಿ ತುಂಬ ಖಾರ, ಆಮೇಲೆ ಇದು ಏನು ಚಿಕನ್, ಪೆಪ್ಪರ್ ಚಿಕನ್ ನನಗೆ ಇಷ್ಟ ಆಗಿದ್ದು. ಹೇಳಿ ನಿಮ್ದು ಹೇಳಿ. ಪೆಪ್ಪರ್ ಚಿಕನ್ ತಂದೂರಿ ಕೊಟ್ಟಲ್ಲ, ತಂದೂರಿ ಗ್ರಿಲ್ ಅದು ಸೂಪರ್ ಆಗಿತ್ತು. ಎಲ್ಲ ಟೇಸ್ಟಿಯಾಗಿತ್ತು. ರಸಮಿಂದ ಹಿಡ್ದು ಪಪ್ಪುವಿಂದ ಹಿಡ್ದು ಎಲ್ಲ ಚೆನ್ನಾಗಿತ್ತು. ನಿಮ್ಗೆ ಆಯ್ತು. ನಮ್ಮ ಮಮ್ಮಿ ರಸಮ್ ಟೇಸ್ಟ್ ಮಾಡಿದ್ರು, ನಾನು ಟೇಸ್ಟ್ ಮಾಡಿಲ್ಲ ಯಾಕಂದ್ರೆ ಮೊಸರು ತಿಂದ್ಬಿಟ್ಟೆ. ರಸಮ್ ಚೆನ್ನಾಗಿತ್ತಾ? ರಸಮ್ ಚೆನ್ನಾಗಿತ್ತು. ಆಮೇಲೆ ಲಾಸ್ಟಲ್ಲಿ ನಾವು ಎಲ್ಲ ಊಟ ಆದಮೇಲೆ ಇದು ತೊಗೊತಿರಲ್ಲ, ಎಲ್ಲ ತಿಂದಮೇಲೆ ಇದೊಂದು ಕುಡಿದು ಜೀರ್ಣ ಮಾಡ್ತೀವಿ. ಚೆನ್ನಾಗಿ ಅದು ಮ್ಯಾಂಡೇಟ್ರಿ ಗೈಸ್ ನಮ್ಮ ಮಮ್ಮಿದು. ಸೊ ನನಗೆ ಇಷ್ಟ ಆಗಿದ್ದು ಅದಿರಾಸ್ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಪೆಪ್ಪರ್ ಚಿಕನ್ ತುಂಬ ಇಷ್ಟ ಆಯಿತು. ಗ್ರಿಲ್ ಇಷ್ಟ ಆಯಿತು, ಗ್ರಿಲ್ಗಿಂತ ಪೆಪ್ಪರ್ ಚಿಕನ್ ತುಂಬ ಇಷ್ಟ ಆಯಿತು. ಅದೊಂಥರ ಬಿಸಿ ಆ ಟೇಸ್ಟ್ ಚೆನ್ನಾಗಿತ್ತು. ಜಾಸ್ತಿ ಪೆಪ್ಪರ್ ಇರಲಿಲ್ಲ, ತುಂಬ ಮೀಡಿಯಮ್ ಮೈಲ್ಡಾಗಿತ್ತು, ಸ್ಪೈಸಿನೂ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಎಲ್ಲ ಫುಡ್ಡು ಸ್ಪೈಸಿ ಅನಿಸ್ತು, ಯಾಕಂದರೆ ಸ್ಪೈಸಿ ಅನಿಸ್ತಂದ್ರೆ ನಾವು ಜಾಸ್ತಿ ಸ್ಪೈಸಿ ತಿನ್ನಲ್ಲ, ಅದಕ್ಕೆ ಅದು ಸ್ಪೈಸಿ ಅನಿಸಿದೆ. ನಾರ್ಮಲಿ ಸ್ಪೈಸಿ ತಿನ್ನೋರಿಗೆ ಅದೇನು ಅಷ್ಟು ಸ್ಪೈಸಿ ಇಲ್ಲ ಅನ್ಸುತ್ತಲ್ವಮ್ಮ? ಇಲ್ಲ, ಅದೆಲ್ಲರೂ ಫ್ರೆಂಡ್ಸು ಎಲ್ಲಾದರೂ ದೂರ ಹೋಗಿ ನಾನ್ ವೆಜ್ ಏನೋ ತಿನ್ನಬೇಕು ಎಲ್ಲರೂ ಇಲ್ಲಿ ಬಂದಿದ್ದೀನಿ. ನೀವು ಬಂದು ವಿಸಿಟ್ ಮಾಡಿ. ನೀವು ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಇನ್ನು ವ್ಲಾಗ್ ಎಂಡ್ ಮಾಡಲ್ಲ, ವ್ಲಾಗ್ ಆಮೇಲೆ ಎಂಡ್ ಮಾಡ್ತೀನಿ. ಮಮ್ಮಿ ಜ್ಯೂಸ್ ಕುಡಿಬೇಕಲ್ಲ, ಥ್ಯಾಂಕ್ ಯು. ಇದನ್ನು ಕುಡಿದು ಜೀರ್ಣ ಮಾಡ್ಕೊಳ್ಳಿ, ಲಾಸ್ಟ್ ಎಂಡ್ ಮಾಡೋಣ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಹೀಗೆ ಫುಡ್ ವ್ಲಾಗು ಎಲ್ಲ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆ ಇರಬೇಕಾಯ್ತು, ಮಿಸ್ ಮಾಡ್ಕೊತಾ ಇದ್ದೀವಿ. ಯಾಕೆ ಆಮೇಲೆ ಇನ್ನೊಂದು ನಮ್ಮ ಅತ್ತೆ ನಮ್ಮ ಮಮ್ಮಿ ಮನೆಗೆ ಬಂದಿರಲಿಲ್ಲ, ಪಮ್ಮು ಹುಷಾರಿರ್ಲಿಲ್ವಲ್ಲ, ಸೊ ಅವನ್ನ ನೋಡ್ಕೊಳಕ್ಕೆ ಅಲ್ಲಿದ್ದಾರೆ. ಏನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಂತ ಒತ್ತಿ. ಏನು ಬಾಬಾ, ಶೇರ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಹಾಕಿ. ಏನು ಇಷ್ಟ ಇದೆ, ಏನು ಫುಡ್ ಬೇಕಂತೀರ ಅದು ಕಮೆಂಟ್ ಹಾಕಿ. ನೆಕ್ಸ್ಟ್ ಅವ್ರ ಅತ್ತೆ ಸೊಸೆ ಸೇರ್ಕೊಂಡು ಮಾಡ್ತಾರೆ. ನಾವು ಈ ಥರದಲ್ಲಿ ಇವಾಗ ಇಲ್ಲಿ ಏನಿಗೆ ಬಂದಿರೋದು ಅಂದರೆ ಇಲ್ಲೆಲ್ಲ ಬಂದ ಮೇಲೆ ಯಾವ್ಯಾವ ಫುಡ್ಡು ಚೆನ್ನಾಗಿರುತ್ತೆ ಅದನ್ನು ನಾವು ಮತ್ತೆ ಮನೇಲಿ ಟ್ರೈ ಮಾಡೋಣ ಅಂತ ಅಷ್ಟೇ ಗೈಸ್, ಅಷ್ಟೇ. ಸೊ ಫುಲ್ ರಿವ್ಯೂ ಕೊಡೋಣ, ಮನೇಲೂ ಕುಕ್ ಮಾಡೋಣ. ಎರಡು ಮಿಕ್ಸ್ ಇರುತ್ತೆ. ಸ್ವಲ್ಪ ನೀವು ಹೇಳ್ದಂಗೆ ಡೈಲಿ ವ್ಲಾಗ್ ಬರೀ ಕುಕಿಂಗ್ ವ್ಲಾಗ್ಸ್ ಆಯಿತು ಅಂತಿದ್ರು, ಸೊ ಅದಕ್ಕೆ ಫುಡ್ ರಿವ್ಯೂ ವ್ಲಾಗ್ ಚೇಂಜ್ ಇರಲಿ ಅಂತ ಇವಾಗ ಬರೀ ಕುಕಿಂಗ್ ಒಂದೇ ಅಲ್ಲ, ಇದನ್ನು ಮಾಡೋಣ. ಬಟ್ ರಿಲೇಟೆಡ್ ಫುಡ್ ಇದೆ, ರಿಲೇಟೆಡ್ ಮಾಡೋದಷ್ಟೇ. ಏನಂತೀರಪ್ಪ? ಚೆನ್ನಾಗಿ ಫಸ್ಟ್ ಹೊಟ್ಟೆ ತುಂಬ, ಫಸ್ಟ್ ಪೇಟೋಬ, ಬಾದ್ಮೇಲೆ ವಿಟೋಬ. ಫಸ್ಟ್ ಊಟ ಹೊಟ್ಟೆ ತುಂಬ, ಆಮೇಲೆ ದೇವ್ರ ಬಗ್ಗೆ ನೆನೆಸ್ಕೊಳ್ಳಿ. ಹೊಟ್ಟೆಯಲ್ಲಿ ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ರೆ ತಾನು ದೇವ್ರಿಗೆ ಕೈ ಮುಗಿಯಕ್ಕೆ ಶಕ್ತಿ ಕೊಡೋದು. ಅದಕ್ಕೆ ನಮ್ಮ ಕಡೆ ಹೇಳೋದು ಫಸ್ಟ್ ಪೇಟೋಬ, ಬಾದ್ಮೇಲೆ ವಿಟೋಬ ಅಂತ ಹೇಳೋದು. ಮನುಷ್ಯ ದುಡಿಯೋದು ಏನಕ್ಕೆ? ಹೊಟ್ಟೆಗೆ ಹೇಳಿ ಓಕೆ ಕಂಟಿನ್ಯೂ. ಹೊಟ್ಟೆ ತುಂಬ ತಿಂದ್ರು ಮನುಷ್ಯ ದುಡಿಯೋದೇನಕ್ಕೆ? ಕಷ್ಟಪಟ್ಟು ಬೇವ್ರು ಸುರಿಸಿ ಹೊಟ್ಟೆಗೆ ಬಟ್ಟೆಗೆ ಅಲ್ವಾ? ಸೊ ಹೊಟ್ಟೆಗೆ ಚೆನ್ನಾಗಿದ್ರೆ ನಾವು ಬಟ್ಟೆ ತೊಗೊಬೋದು, ಓಡಾಡ್ಬೋದು, ಕೈಕಾಲು ಗಟ್ಟಿ ಇರುತ್ತೆ. ಸೊ ಮನುಷ್ಯ ಫಸ್ಟು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಬೇಕು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ಥರ ಏನಾದರೂ ಅನ್ಸಿದ್ರೆ, ಊಟದ ಬಗ್ಗೆ ಏನಾದರೂ ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ. ಹಾಗಂತ ಹೇಳಿ ಗೈಸ್ ನಾನು ಬೈಕೊಂಡ್ಬೇಡಿ, ಕಾಮನ್ ಜನರಲ್ ಆಗೇ ಹೇಳ್ತಿರೋದು. ಕಮೆಂಟ್ ಆಮೇಲೆ ಡಯಟ್ ಮಾಡಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನಂಗೆ ಹೇಳ್ಬೋದು ದಯವಿಟ್ಟು. ನಾನು ಡಯಟಿಂಗಲ್ಲೇ ಇದ್ದೀನಿ, ಡಯಟಿಂಗಲ್ಲೇ ಇದ್ದಾರೆ, ಅದೇ ಡಯಟ್ ಸಮ್ಟೈಮ್ಸ್ ಬ್ರೇಕ್ ತೊಗೊಳ್ತೀನಿ. ಈ ಥರ ಬಂದಾಗ ಬ್ರೇಕ್ ತೊಗೊಳ್ಳೇಬೇಕು. ಸಮ್ಟೈಮ್ಸ್ ಡಯಟ್ ಮಾಡ್ತಾರೆ, ಇನ್ನೆಲ್ಲ ಟೈಮಲ್ಲಿ ಬ್ರೇಕ್ ತಿಂತಾನೆ ಇರ್ತಾರೆ. ನೀವು ಕಮೆಂಟ್ ಹಾಕಿ, ನಾನು ಮೊದಲಿಗಿಂತ ಸಣ್ಣ ಆಗಿದೆ, ದಪ್ಪ ಆಗಿದೆ. ಓಕೆ ಗೈಸ್, ಅದನ್ನ ಕಮೆಂಟ್ ಹಾಕ್ಬಿಡಿ. ನಮ್ಮ ಮಮ್ಮಿ ಸಣ್ಣ ಆಗಿದ್ದಾರಾ ದಪ್ಪ ಆಗಿದ್ದಾರಾ ಅಂತ. ಅಲ್ಲ, ನಾನು ಸಣ್ಣ ಆಗಬೇಕಾ ಇಲ್ಲ ಹಿಂಗೆ ಇರಬೇಕಾ? ಓಕೆ ಗೈಸ್, ಓಕೆ ಬಾಯ್.